ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪೇಡಾನಗರಿ ಫುಡ್ಸ್ ಚಾನಲ್. ನಾನು ಗೀತಾ. ಇವತ್ತಿನ ರೆಸಿಪಿ ಗಣೇಶನಿಗೆ ಪ್ರಿಯವಾದ ಮೋದಕ. ಇದನ್ನು ತುಂಬ ಸಿಂಪಲ್ಲಾಗಿ ಹಾಗೆ ಟೇಸ್ಟಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ಯಾರಾದರೂ ನನ್ನ ಚಾನಲ್ನ ಹೊಸಬ್ರು ನೋಡ್ತಾ ಇದ್ದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಅಂದರೆ ನಾನು ಯಾವಾಗ ಹೊಸ ರೆಸಿಪಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ ಆವಾಗ ನಿಮ್ಗೆ ನೋಟಿಫಿಕೇಷನ್ ಬರುತ್ತೆ. ಆವಾಗ ಫಸ್ಟ್ ವಿಡಿಯೋನ ನೀವೇ ನೋಡ್ಬೋದು. ಈ ಮೋದಕ ರೆಸಿಪಿ ಪರ್ಫೆಕ್ಟಾಗಿ ಬರಬೇಕಂದ್ರೆ ಕೆಲವೊಂದು ಟಿಪ್ಸ್ಗಳನ್ನು ಹೇಳ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಅಂದರೆ ಪರ್ಫೆಕ್ಟ್ ಆದ ಮೋದಕನ ಮಾಡ್ಕೋಬೋದು. ರೆಸಿಪಿ ನಿಮಗೆ ಸ್ವಲ್ಪ ಆದರೂ ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಡಿ. ಬನ್ನಿ, ಆಗಿದ್ದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ಒಂದು ಬೌಲಿಗೆ 1 ಕಪ್ನಷ್ಟು ಗೋಧಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಕಪ್ನಷ್ಟು ಮೈದಾ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು 2 ಚಮಚ ಬಿಸಿ ತುಪ್ಪನ ಚೆನ್ನಾಗಿ ಬಿಸಿ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಆ ಥರ ಸೌಂಡ್ ಬರಬೇಕು ತುಪ್ಪ ಕಾದಾಗ. ಆ ಥರ ಕಾಯಿಸ್ಬಿಟ್ಟು ಹಾಕ್ಕೊಳ್ಳೋದ್ರಿಂದ ಗರಿಗರಿಯಾಗಿ ಬರುತ್ತೆ ಮೋದಕ ಮಾಡಿದಾಗ. ಇದೊಂದು ಟಿಪ್ಸ್ ಅಂತ ಅಂದ್ಕೊಳ್ಳಿ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದೆಲ್ಲ ಹಾಕಿಬಿಟ್ಟು ತುಪ್ಪ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಥರ ನೋಡಿ. ಈ ಥರ ಸ್ವಲ್ಪ ಹಿಂಗೆ ಕೈಲಿ ಹಿಂಗೆ ಮಾಡಿದರೆ ಆ ಥರ ಆಗಬೇಕು. ಆಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನಾವು ಪೂರಿ ಹಿಟ್ಟಿನ ಹದಕ್ಕೆ ಗಟ್ಟಿಯಾಗಿ ಕಲಿಸ್ಕೋಬೇಕು. ತೆಳುವಾಗಿ ಕಲಿಸ್ಕೊಳಕ್ಕೆ ಹೋಗಬೇಡಿ, ಗಟ್ಟಿಯಾಗಿರ್ಬೇಕು ಹಿಟ್ಟು. ಚಪಾತಿ ಹಿಟ್ಟಿನ ಹದಕ್ಕೆ ಅಂತ ಕಲಿಸ್ಕೋಬೇಡಿ. ಹಂಗೆ ಕಲಿಸ್ಕೊಂಡ್ರೆ ಸಾಫ್ಟ್ ಬಂದುಬಿಡತ್ತೆ ಮೋದಕ. ಗಟ್ಟಿಯಾಗಿರಬೇಕು, ಪೂರಿ ಹಿಟ್ಟಿನ ಥರ ಇರಬೇಕು. ನೋಡಿ, ಇವಾಗ ನಾನು ಮೇಲೆ ಸ್ವಲ್ಪ 1 ಡ್ರಾಪ್ ಎಣ್ಣೆ ಹಾಕಿಬಿಟ್ಟು ಸ್ವಲ್ಪ ಅದನ್ನು ಮಿಕ್ಸ್ ಮಾಡಿ ಒಂದು 15ರಿಂದ 20 ನಿಮಿಷ ಇಡ್ತಾಯಿದ್ದೀನಿ, ರೆಸ್ಟ್ ಮಾಡೋಕ್ಕೆ ಇಡ್ತಾಯಿದ್ದೀನಿ. ಇವಾಗ ನಾವು ಇದು ಮೋದಕ ಮಾಡ್ಕೊಳ್ಳೋಕ್ಕೆ ಹೂರಣ ಮಾಡ್ಕೋಬೇಕಲ್ವ, ಸ್ಟಫಿಂಗಿಗೆ, ಅದು ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು 1 ಕಪ್ಪು ಕೊಬ್ಬರಿ ತುರಿ ಹಾಕ್ಕೊಂಡಿದ್ದೀನಿ, ಫ್ರೆಶ್ ಕೊಬ್ಬರಿ ತುರಿನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಆ ಕೊಬ್ಬರಿಯಲ್ಲಿ ನೀರಿನ ಅಂಶ ಇರುತ್ತಲ್ವ, ಅದು ಚೆನ್ನಾಗಿ ಹುರ್ಕೊಂಡು ಅದೆಲ್ಲ ನೀರಿನ ಅಂಶ ಹೋಗಬೇಕು. ನಾನು ಇನ್ನೊಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇದು ತುಪ್ಪ ಹಾಕ್ಕೊಂಡು ಹುರ್ಕೊಳ್ಳೋದ್ರಿಂದ ಮನೆಯೆಲ್ಲ ಘಮ ಘಮ ಅಂತ ಇದೆ. ನಾನಿಲ್ಲಿ 1 ಕಪ್ ಕೊಬ್ಬರಿಗೆ 1 ಕಪ್ನಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಬೆಲ್ಲ ಹಾಕ್ಕೊಂಬಿಟ್ಟು ಚೆನ್ನಾಗಿ ಹುರ್ಕೋಬೇಕು. ಅದು ತಾನೇ ನೀರು ಬಿಟ್ಕೊಳ್ಳುತ್ತೆ. ನೀರೇನು ಹಾಕೋಕ್ಕೆ ಹೋಗಬೇಡಿ. ಬೆಲ್ಲನ ಚೆನ್ನಾಗಿ ಕುಟ್ಬಿಟ್ಟು ಹಾಕ್ಕೊಳ್ಳಿ, ತಾನೇ ಕರಗತ್ತೆ. ನೋಡಿ, ಈ ಥರ ಚೆನ್ನಾಗಿ ಹುರ್ಕೋಬೇಕು. ಅದರಲ್ಲಿ ಬೆಲ್ಲ ಬಿಟ್ಮೇಲೆ ನೀರು ಬಿಟ್ಟಂಗೆ ಆಗುತ್ತೆ. ಬೆಲ್ಲ ಹಾಕಿದ ಮೇಲೆ ಅದೆಲ್ಲ ನೀರಿನ ಅಂಶ ಹೋಗಬೇಕು. ಆ ಥರ ಚೆನ್ನಾಗಿ ಹುರ್ಕೋಬೇಕು. ಅಂದರೆ ಇದು ಒಂದು ವೀಕ್ವರೆಗೂ ಇಟ್ಟರೂ ಚೆನ್ನಾಗಿರುತ್ತೆ ಫ್ರೆಶ್ ಆಗಿ. ನೋಡಿ, ಇವಾಗ ನಾನು ಅದು ಚೆನ್ನಾಗಿ ನೀರಿನ ಅಂಶ ಎಲ್ಲ ಹೋಯಿತು. ಇವಾಗ ನಾನು ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ. ಚಿಕ್ಕದಾಗಿ ಕಟ್ ಮಾಡಿರ್ತಕ್ಕಂಥದ್ದು 1 ಬೌಲ್ನಷ್ಟು ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ 1 ಬೌಲ್ನಷ್ಟು ಬಾದಾಮಿನ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನ ಹಾಕ್ಕೊಳ್ತಾ ಇದ್ದೀನಿ. ಡ್ರೈ ಫ್ರೂಟ್ಸ್ ನಿಮಗೆ ಆಪ್ಷನಲ್ಲು, ಬೇಕಿದ್ದರೆ ಹಾಕೋಬೋದು. ಇಲ್ಲಿ ನಾನು ಗಸಗಸೆನ ಡ್ರೈ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಹಸಿದೆ ಹಾಕ್ಕೊಳಕ್ಕೆ ಹೋಗಬೇಡಿ, ಗಸಗಸೆನ ಹುರಿದ್ಬಿಟ್ಟು ಹಾಕ್ಕೊಳ್ಳಿ. ನಾನು ಹುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ. ಇಲ್ಲಿ 1-2 ಏಲಕ್ಕಿ ಪುಡಿ ಕುಟ್ಟಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಕೊಬ್ಬರಿ ಇಷ್ಟು ಹುರ್ಕೊಂಡ್ರೆ ಸಾಕು. ಇದಕ್ಕಿಂತ ಜಾಸ್ತಿ ಓವರ್ ಕುಕ್ ಮಾಡೋಕ್ಕೆ ಹೋಗಬೇಡಿ. ಜಾಸ್ತಿ ಕುಕ್ ಮಾಡಿದ್ರೆ ಏನಾಗುತ್ತೆ, ಗಟ್ಟಿ ಬಂದುಬಿಡತ್ತೆ. ಅದೇನು ಹೂರಣ ಇರುತ್ತಲ್ಲ, ಗಟ್ಟಿ ಬಂದುಬಿಡತ್ತೆ. ಇಷ್ಟೇ ಆದರೂ ಸಾಕು. ಇವಾಗ ಸ್ವಿಚ್ ಆಫ್ ಮಾಡ್ತಾಯಿದ್ದೀನಿ ಫ್ಲೇಮು. ಮಾಡಿಬಿಟ್ಟು ಒಂದೊಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ನಾನು ಅದನ್ನು. 5 ನಿಮಿಷ ಪಕ್ಕಕ್ಕಿಡೋಣ, ಬಿಸಿ ಇದೆ, ಆರ್ಕೊಳ್ಳಿ. ಅಷ್ಟರಲ್ಲಿ ನಾವು ಹಿಟ್ಟೇನು ಕಲಸಿಟ್ಟಿದ್ವಲ್ಲ ಮೋದಕ ಮಾಡಲಿಕ್ಕೆ, ಅದು ನೆನೆದಿದೆ. ಇವಾಗ ನಾವೇನು ಚಪಾತಿ ಮಾಡ್ತೀವಲ್ಲ, ಆ ಮಣೆ ತೊಗೊಂಬಿಟ್ಟು ಈ ಥರ ಪೂರಿ ಮಾಡ್ಲಿಕ್ಕೆ ಮಾಡ್ತೀವಲ್ಲ, ಅದಕ್ಕಿಂತ ಚಿಕ್ಕದಾಗಿ ಉಂಡೆ ಮಾಡ್ಕೊಂಬಿಟ್ಟು ಚಿಕ್ಕ ಪೂರಿಗಳನ್ನ ಮಾಡ್ಕೋಬೇಕು. ನೋಡಿ, ಈ ಥರ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಬಿಟ್ಟು ಚಿಕ್ಕದಾಗಿ ಉಂಡೆ ಮಾಡ್ಕೋಬೇಕು. ನೋಡಿ, ಈ ಥರ ಮಾಡಿಕೊಂಡು ಎಲ್ಲನ ಎತ್ತಿಟ್ಕೊಳ್ತಾ ಇದ್ದೀನಿ. ಇವಾಗ ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ಪೂರಿ ಥರ ಲಟ್ಟಿಸ್ಬೇಕು, ಚಿಕ್ಕ ಪೂರಿ ಥರ ಲಟ್ಟಿಸ್ಬೇಕು. ನೋಡಿ, ಈ ಥರ ತೋರಿಸ್ತಾ ಇದ್ದೀನಲ್ಲ ವಿಡಿಯೋದಲ್ಲಿ, ಆ ಥರ ಲಟ್ಟಿಸ್ಕೋಬೇಕು.
ನೋಡಿ ಇಷ್ಟು ಸೈಜ್ ಆದರೆ ಸಾಕು. ಇದಕ್ಕೆ ನಾವು ಏನು ಸ್ಟಫಿಂಗ್ ಮಾಡಿದ್ವಲ್ಲ ಕೊಬ್ಬರಿ ಬೆಲ್ಲದ್ದು ಅದನ್ನು ಸ್ವಲ್ಪ 1 ಸ್ಪೂನಷ್ಟು ಹಾಕಿಬಿಟ್ಟು ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಆ ಥರ ಫೋಲ್ಡ್ ಮಾಡಬೇಕು. ಮೋದಕ ಶೇಪ್ ಮಾಡಬೇಕಂದ್ರೆ ಆ ಥರ ಫೋಲ್ಡ್ ಮಾಡ್ಕೋಬೇಕು. ಸ್ಟಫಿಂಗನ್ನು ಚೆನ್ನಾಗಿ ಒಳಗಡೆ ಪ್ರೆಸ್ ಮಾಡಿ ಆ ಥರ ಫೋಲ್ಡ್ ಮಾಡಿಕೊಂಡು ನೋಡಿ ಎಲ್ಲ ತುದಿಗಳನ್ನ ತೊಗೊಂಡು ಹಿಂಗೆ ಸೇರಿಸ್ಬಿಟ್ಟು ಕ್ಲೋಸ್ ಮಾಡ್ಕೋಬೇಕು. ಅದು ಹೂರಣ ಆಚೆ ಬರದೇ ಇರೋ ಥರ ಕ್ಲೋಸ್ ಮಾಡ್ಕೋಬೇಕು. ಅಂದರೆ ಎಣ್ಣೆಯಲ್ಲಿ ಹಾಕಿದಾಗ ಬಿಟ್ಕೋಬಾರ್ದು, ಆ ಥರ ಕ್ಲೋಸ್ ಮಾಡ್ಕೋಬೇಕು. ನೋಡಿ ಇವಾಗ ಮೋದಕ ಶೇಪ್ ಆಗಿದೆ. ನಾನು ಸೈಡ್ ಎತ್ತಿಟ್ಕೊತೀನಿ. ನೋಡಿ ಇನ್ನೊಂದು ತೋರಿಸ್ಕೊಡ್ತೀನಿ ನಾನು ನಿಮಗೆ. ನೋಡಿ ಈ ಥರ ಮತ್ತೊಂದು ಎಲ್ಲೆಲ್ಲ ಎಟ್ಟಿಸ್ಬಿಟ್ಟು ಈ ಥರ ಹೂರಣನ ಇಟ್ಕೊಂಡ್ಬಿಟ್ಟು ಈ ಥರ ಫೋಲ್ಡ್ ಮಾಡಿಬಿಟ್ಟು ಎಲ್ಲ ಸೇರಿಸ್ಬೇಕು. ಒಟ್ಟಿಗೆ ಸೇರಿಸ್ಬಿಟ್ಟು ಚೆನ್ನಾಗಿ ಕ್ಲೋಸ್ ಮಾಡ್ಕೋಬೇಕು. ಅದು ಹೂರಣ ಹೊರಗಡೆ ಬರದೇ ಇರೋ ಥರ ಕ್ಲೋಸ್ ಮಾಡ್ಕೋಬೇಕು. ನೋಡಿ ಈ ಥರ ಆದರೆ ಸಾಕು. ನಾನು ಇದೇ ಥರ ಎಲ್ಲ ಮೋದಕಗಳನ್ನು ಮಾಡಿ ಇಟ್ಕೊಂಡೆ. ಇವಾಗ ಗ್ಯಾಸ್ ಮೇಲೆ ನಾನು ಎಣ್ಣೆನೂ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಎಣ್ಣೆನೂ ಕಾದಿದೆ. ಇವಾಗ ನಾನು ಒಂದೊಂದು ಮೋದಕಗಳನ್ನ ಎಣ್ಣೆಲಿ ಬಿಡ್ತಾಯಿದ್ದೀನಿ. ಫಸ್ಟ್ ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾಯಲಿ, ಆಮೇಲೆ ಮೀಡಿಯಮ್ ಫ್ಲೇಮ್ ಇಟ್ಕೋಬೇಕು. ತುಂಬ ಹೈ ಫ್ಲೇಮಲ್ಲಿ ಫ್ರೈ ಮಾಡೋಕ್ಕೆ ಹೋಗಬೇಡಿ, ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡಬೇಕು. ಇವಾಗ ಅಂದರೆ ಮೋದಕಗಳು ಕ್ರಿಸ್ಪಿಯಾಗಿ ಬರ್ತಾವೆ. ನೀವು ತುಂಬ ಹೈ ಫ್ಲೇಮಲ್ಲಿ ಕರೆದ್ಬಿಟ್ರೆ ಏನಾಗುತ್ತೆ, ಮೋದಕಗಳು ಮೆತ್ತಗಾಗಿಬಿಡ್ತಾವೆ. ಇದನ್ನು ನೆನ್ಪಿಟ್ಕೊಳ್ಳಿ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕರೀರಿ. ನೋಡಿ ಆ ಕಡೆ ಈ ಕಡೆ ಎಲ್ಲ ಚೆನ್ನಾಗಿ ತಿರುಗಿಸ್ಬಿಟ್ಟು ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ನೋಡಿ ಈ ಥರ ಈ ಕಲರ್ ಬಂದರೆ ಸಾಕು. ನೋಡಿ ಈ ಥರ ಆಚೆ ಈಚೆ ಎಲ್ಲ ತಿರುಗಿಸ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇಲ್ಲಾಂದರೆ ಒಂದೇ ಕಡೆ ಬೇಯುತ್ತೆ, ಒಂದು ಕಡೆ ಬೇಯಲ್ಲ, ಆ ಥರ ಆಗುತ್ತೆ. ಅದಕ್ಕೆ ಎಲ್ಲ ಕಡೆ ತಿರುಗಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ ಇವಾಗ ಆಗಿದೆ. ನಾನು ಇದನ್ನು ತೆಗಿತಾ ಇದ್ದೀನಿ. ಇವಾಗ ಇಷ್ಟು ಕಲರ್ ಬಂದರೆ ಸಾಕು. ಇವಾಗ ರಿಮೂವ್ ಮಾಡ್ತಾಯಿದ್ದೀನಿ. ನೋಡಿ ಇವಾಗ ಎಷ್ಟು ಗರಿ ಗರಿಯಾಗಿ ಬಂದಿದೆ. ನಿಮ್ಗೆ ಸೌಂಡ್ ಕೇಳಿಸ್ತಾ ಇರ್ಬೋದು, ತುಂಬ ಗರಿ ಗರಿಯಾಗಿ ಬಂದಿದೆ. ಇದು 1 ವೀಕ್ವರೆಗೂ ಇದೇ ಥರ ಇರುತ್ತೆ. ಇಷ್ಟೇ ಕ್ರಂಚಿಯಾಗಿರುತ್ತೆ. ನೀವು ಸ್ವಲ್ಪ ಆರಿದ ಮೇಲೆ ಏರ್ಟೈಟ್ ಬಾಕ್ಸಿಗೆ ಹಾಕಿಟ್ಕೊಂಡ್ರೆ. ನೋಡಿ ಇವಾಗ ಮೋದಕ ರೆಡಿ ಆಗೋಯಿತು. ನಾನು ಗಣೇಶನಿಗೆ ನೈವೇದ್ಯಕ್ಕೆ ಇಡ್ತಾ ಇದ್ದೀನಿ. ಹೇಳಿದಂಥ ಎಲ್ಲ ಟಿಪ್ಸ್ಗಳನ್ನು ಫಾಲೋ ಮಾಡಿ ನೀವು ಖಂಡಿತವಾಗಿ ಗರಿ ಗರಿಯಾದ ಮೋದಕಗಳನ್ನ ನೀವು ಮಾಡ್ಕೋಬೋದು. ಇವನ್ನ 1 ತಿಂಗಳವರೆಗೂ ನೀವು ಸ್ಟೋರ್ ಮಾಡ್ಬೋದು. ಬಟ್ 1 ವೀಕ್ವರೆಗೂ ಗರಿ ಗರಿ ಆಗಿರುತ್ತೆ. ನಾನು ಹೇಳಿರುವಂಥ ಟಿಪ್ಸ್ ನಿಮ್ಗೆ ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ. ನೋಡಿ ಇವಾಗ ಮೋದಕನ ನಾನು ಮುರಿದ್ಬಿಟ್ಟು ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಕ್ರಂಚಿಯಾಗಿ ಬಂದಿದೆ. ಈ ಥರ ನೀವು ಮಾಡ್ಕೋಬೋದು. ನೋಡಿದ್ರೆಲ್ಲ ಸಖತ್ ಟೇಸ್ಟಿಯಾಗಿ ಅಷ್ಟೇ ಸಿಂಪಲ್ಲಾಗಿ ಮಾಡ್ಕೊಳ್ಳುವಂತಹ ಮೋದಕ ರೆಡಿಯಾಗೇ ಬಿಡ್ತು. ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳೋವಂಥದ್ದು ತುಂಬಾ ರುಚಿಯಾಗಿರುತ್ತೆ. ನೀವು ಬೇಕಾದರೆ ಒಂದ್ಸಲ ಟ್ರೈ ಮಾಡಿ ನೋಡಿ, ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಯಾರಿಗೆಲ್ಲ ಈ ಮೋದಕ ರೆಸಿಪಿ ಇಷ್ಟವಾಗಿದೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೂ ಇನ್ನೂ ಹೆಚ್ಚಿನ ರೆಸಿಪಿಗಳಿಗಾಗಿ ಪೇಡಾನಗರಿ ಫುಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ತುಂಬ ಜನರಿಗೆ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.